ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕಿಂಗ್ ವ್ಲಾಗ್. ನಾನಿವತ್ತು ರಾಗಿ ಸಿಹಿ ಮುದ್ದೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ರಾಗಿ ತೆಗೆದುಕೊಂಡಿದ್ದೀನಿ. ರಾಗಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ಹುರಿಯಲಿಕ್ಕೆ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ನೀವು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಮಾಡ್ತಾಯಿದ್ದೀರಾ ಅಂದರೆ ಆದಷ್ಟು 3-4 ಬಾರಿ ರಾಗಿಯನ್ನು ಚೆನ್ನಾಗಿ ತೊಳೆದುಕೊಂಡು ನಂತರ ಒಣಗಿಸಿ ಈ ರೀತಿ ಹುರ್ಕೊಳ್ಳಿ. ಇದನ್ನು ಹಾಲು ಜೊತೆ ಹಾಕ್ಕೊಂಡು ಕೂಡ ನೀವು ಇದನ್ನು ಕುಡಿಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 6 ತಿಂಗಳ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಕೂಡ ಧಾರಾಳವಾಗಿ ರಾಗಿ ಹುರಿ ಇಟ್ಟು ಅಥವಾ ರಾಗಿ ಸಿಹಿ ಮುದ್ದೆಯನ್ನು ತಿನ್ನಬಹುದು. ಆರೋಗ್ಯಕ್ಕೆ ಅಷ್ಟೇ ಪುಷ್ಟಿದಾಯಕವಾಗಿರುತ್ತೆ. ನಾನಿಲ್ಲಿ ಸಣ್ಣ ಉರಿಯಲ್ಲಿ ರಾಗಿನ ಹುರ್ಕೋತಾ ಇರೋದ್ರಿಂದ ಹರಳು ಬಿಡ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಆದಷ್ಟು ಸಣ್ಣ ಉರಿಯಲ್ಲೇ ರಾಗಿಯನ್ನು ಹುರ್ಕೋಬೇಕು. ಅದ್ರ ಘಮ ಮನೆಯೆಲ್ಲ ಹರಡಿತ್ತು. ಚೆನ್ನಾಗಿ ಈ ರೀತಿ ಸಣ್ಣ ಉರಿಯಲ್ಲೇ ಹುರಿದಾದ ನಂತರ ಒಂದು 4-5 ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು. ನೀವೇನಾದರೂ 6 ತಿಂಗಳ ಮೇಲ್ಪಟ್ಟ 2 ವರ್ಷದ ಒಳಗಿನ ಮಕ್ಕಳಿಗೆ ನೀವು ರಾಗಿ ಹುರಿ ಹಿಟ್ಟನ್ನು ಕೊಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ಒಂದು ಬಿಳಿ ಬಟ್ಟೆಯಲ್ಲಿ ಅದನ್ನು ಜರಡಿ ಹಿಡ್ಕೊಂಡು ಆ ಬಂದಂತಹ ಒಟ್ಟನ್ನು ತೆಗೆದುಬಿಟ್ಟು ಪುಡಿ ಏನಿರುತ್ತೆ ರಾಗಿದು ಅದನ್ನು ನೀವು ಬರೀ ನೀರಿಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಕೂಡ ಮಿಕ್ಸ್ ಮಾಡಿ ಕೊಡಬಹುದು. ಬೇಡ ಅಂದರೆ ಬೆಲ್ಲದಲ್ಲಿ ನಾನು ಈಗ ಮಾಡೋ ರೀತಿ ಹುರಿ ಹಿಟ್ಟು ಮಾಡಿ ಆದಷ್ಟು ತೆಳ್ಳಗೆ ಮಾಡಿ ತಿನ್ನಿಸ್ಬಹುದು, ಏನು ತೊಂದರೆ ಆಗೋದಿಲ್ಲ. ಈ ರೀತಿ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಹಾಕಿ. ನಾನು ಆಗಲೇ ಹೇಳಿದ್ನಲ್ಲ, ಈ ರೀತಿ ತುಂಬ ನುಣುಪಾಗಿ ಇದನ್ನು ಪುಡಿ ಮಾಡಬೇಕು. 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡುವಾಗ ಬಟ್ಟೆಯಲ್ಲಿ ಜರಡಿ ಹಿಡಿದು ಕೊಡಬೇಕು. ಇಲ್ಲ ನಾವು ದೊಡ್ಡವರು, ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ನಾವು ಕೂಡ ಇಷ್ಟಪಟ್ಟು ತಿಂತೀವಿ ಅನ್ನೋ ಹಾಗಿದ್ರೆ ಹಾಗೆ ಕೂಡ ಡೈರೆಕ್ಟಾಗಿ ಮಾಡಬಹುದು. ನಾನಿಲ್ಲಿ ಸಿಹಿ ಮುದ್ದೆ ಮಾಡ್ತಾ ಇರೋದ್ರಿಂದ ಬೆಲ್ಲವನ್ನು ನೀರಿಗೆ ಹಾಕಿ ಕುದಿಲಿಕ್ಕೆ ಇಕ್ಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋತೀನಿ. ಒಂದು ಕುದಿ ಬಂದಾದ ನಂತರ ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೀವೋ ಅದೇ ಒಂದು ಪ್ರೊಸೀಜರಲ್ಲಿ ರಾಗಿ ಸಿಹಿ ಮುದ್ದೆ ಕೂಡ ಮಾಡಬೇಕು. ತುಂಬಾ ರುಚಿಕರವಾಗಿರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನು ಅಜ್ಜಿ ಮಾಡಿಕೊಡ್ತಾಯಿದ್ರು. ಆ ಅಜ್ಜಿ ಮಾಡಿಕೊಟ್ಟಿದ್ದಂತಹ ರಾಗಿ ಸಿಹಿ ಹಿಟ್ಟು ತಿಂದಿದ್ದ ನೆನಪು ಈಗ ತಿಂದ್ವೇನೋ ಅನ್ನೋ ಹಾಗೇ ಇದೆ. ನಮ್ಮ ಮಕ್ಕಳಿಗೂ ಕೂಡ ಇದನ್ನು ಮಾಡಿ ತಿನ್ನಿಸೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಮ್ಮ ಹಳೆ ಅಡುಗೆ ಪದ್ಧತಿಗಳ ರೂಢಿ ಬಳಕೆ ಕೂಡ ನಮಗಿರುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಈ ರೆಸಿಪಿಯನ್ನು ಹೀಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ರಾಗಿ ಸಿಹಿ ಮುದ್ದೆ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚಿಕ್ಕದಾಗಿ ಬಾಲ್ ಮಾಡಿ ನನ್ನ ಮಗಂಗೆ ಕೊಟ್ಟರೆ ಅವ್ನು ತುಂಬಾ ಇಷ್ಟಪಟ್ಕೊಂಡು ತಿಂದ. ಬೇಕಾದರೆ ನೀವು ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಅಲಂಕಾರಕ್ಕೆ ಏನೇನು ಬೇಕೋ ಎಲ್ಲನೂ ಹಾಕ್ಕೊಂಡು ಮಕ್ಕಳಿಗೆ ಕೊಡಿ. ನೋಡ್ತಾ ಇದ್ದೀರಲ್ಲ, ಇಷ್ಟೇ ರಾಗಿನ ಹುರ್ಕೊಳ್ಳೋದು, ಬೆಲ್ಲ ಹಾಕಿ, ಏಲಕ್ಕಿ ಪುಡಿ ಹಾಕಿ, ತುಪ್ಪ ಹಾಕಿ ಈ ರೀತಿ ಸಿಹಿ ಮುದ್ದೆಗಳನ್ನು ಮಾಡೋದು, ತಿನ್ನೋದು. ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ, ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.